ಸೊ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೈಲು ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಮಾರ್ನಿಂಗಿಂದನೇ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸಿಗ್ತಾ ಸೊ ಮಾರ್ನಿಂಗಿಂದನೇ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ನಮ್ಮ ಬುಜ್ಜಿ ಸ್ಕೂಲಲ್ಲಿ ಆ್ಯನ್ಯುವಲ್ ಡೇ ಇದೆ. ಸೊ ಆ್ಯನ್ಯುವಲ್ ಡೇ ಪ್ರೋಗ್ರಾಮ್ನ ಅಟೆಂಡ್ ಮಾಡಬೇಕು. ಮಮ್ಮಿ ಮತ್ತು ಬುಜ್ಜಿ ಇಬ್ಬರು ಆಲ್ರೆಡಿ ಬೆಳಗ್ಗೆನೇ ಹೋಗಾಯಿತು. 10ಗೆಲ್ಲ ಅವರು ರೀಚ್ ಆದರು. ಮಕ್ಕಳಿಗೆ ರಿಹರ್ಸಲ್ ಎಲ್ಲ ಇರುತ್ತೆ ಅಲ್ವಾ, ಹಾಗಾಗಿ ಮಮ್ಮಿ ಜೊತೆ ಕಳಿಸಿದ್ದೀನಿ. ಅದರಲ್ಲಿ ಹೋಗಿ ಕೂತ್ಕೊಳ್ಳೋಕ್ಕಾಗಲ್ಲ, ಹಂಗೆ ವೆಯ್ಟ್ ಮಾಡಿಕೊಂಡು. ಹಾಗಾಗಿ ನಾನು ಸುನಿಲ್ ಆಮೇಲೆ ಹೋಗೋಣ ಅಂತ ಅಂದ್ಬಿಟ್ಟು ಇವಾಗ ಮಮ್ಮಿ ಇವಾಗೆಲ್ಲ ವೆಲ್ಕಮ್ ಎಲ್ಲ ಶುರು ಆಗ್ತಾ ಇದೆ, ಬನ್ನಿ ಇವಾಗ ಅಂತ ಅಂದರು. ಹಾಗಾಗಿ ರೆಡಿ ಆಗಾಯಿತು. ನನ್ನ ಔಟ್ಫಿಟ್ ಲಾಂಗ್ ಕುರ್ತಾ ಆಯ್ತು, ಕಾಣಿಸಲ್ಲ, ಆಮೇಲೆ ತೋರಿಸ್ತೀನಿ. ಸೊ ಇವಾಗಂತೂ ಫುಲ್ಲು ಫ್ರೀ ಸೈಜ್ ನೋಡಿ ಹಾಕ್ಕೊಳ್ತಾ ಇದ್ದೀನಿ. ಆಲ್ಟ್ರೇಷನ್ ಮಾಡಿಸಿರ್ಲಿಲ್ಲ, ಇದನ್ನೆಲ್ಲ ತೊಗೊಂಡಿದ್ದೆ ಅಷ್ಟೇನೆ. ಇದು ಫ್ಯಾಷನ್ ಫ್ಯಾಕ್ಟ್ರಿಯಲ್ಲಿ ತೊಗೊಂಡಿದ್ದೆ, ಬಟ್ ಆಲ್ಟ್ರೇಷನ್ ಮಾಡಿಸಿರ್ಲಿಲ್ಲ. ಇವಾಗ ಮಾಡಿಸಿದ್ದೀನಿ ಸ್ವಲ್ಪ ಫ್ರೀ ಆಗೇನೆ, ಅಂದರೆ ನನಗೆ ಕಂಫರ್ಟೇಬಲ್ ಆಗಿರಬೇಕು ಅಲ್ವಾ, ಹಾಗಾಗಿ. ಸೊ ಇವತ್ತಿನ ವ್ಲಾಗ್ ಹೆಂಗಿರುತ್ತೆ ಕಂಪ್ಲೀಟಾಗಿ ನೋಡಿ. ನೆನ್ನೆ ವ್ಲಾಗ್ನ ನೋಡಿ ತುಂಬ ಜನ ಕಾಮೆಂಟ್ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ನಮ್ಮ ಅಂಕಲ್ ಆಂಟಿ ಎಲ್ಲರನ್ನೂ ನೋಡಿಬಿಟ್ಟು. ಸೊ ಇವಾಗ ಹೊರಡ್ತಾ ಇದ್ದೀವಿ. ಈ ವ್ಲಾಗ್ನ ಕಂಪ್ಲೀಟಾಗಿ ನೋಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ. ಹೋಗೋಣ. ನಾನು ಹೋಗೋಣ ಅನ್ನೋ ಟೈಮ್ಗೆ ಎಂಟ್ರಿ ಕೊಡ್ತಾರೆ, ಕಾಣಿಸ್ತಾ ಇಲ್ಲ. ಸೆಕೆಂಡ್ ಟೈಮ್ ಇದು ಥರ್ಡ್ ಆನ್ಯುವಲ್ ಡೇ ಬುಜ್ಜಿಗೆ. ಒಂದು ಪ್ಲೇ ಹೋಮಿಗೆ ಸೇರಿಸಿದಾಗಲೂ ಆನ್ಯುವಲ್ ಡೇ ಇತ್ತು. ಆ್ಯಂಡ್ LKG, ಇವಾಗಲೇ LKG, pre-KG ಮತ್ತು ಇವಾಗ LKG, 3 ಆನ್ಯುವಲ್ ಡೇ. ಏನೋ ಒಂದು ಅಪರೂಪ ಇದೆಲ್ಲ ಸಿಕ್ತಾಗ ಏನೋ ಒಂದು ಖುಷಿ ಆಗುತ್ತೆ. ಈ ಖುಷಿನ ಎಂಜಾಯ್ ಮಾಡಬೇಕು ಅಂತ ಈ ಲಾಗಂತೂ ಪ್ರತಿಯೊಂದು ಕೂಡ ನೋಡಿ ಅಂತ ಹೇಳ್ತಾ ಹೋಗೋಣ. ಓಕೆ ಬನ್ನಿ. ಸೊ ನಾವಿವಾಗ ಲೊಕೇಶನ್ ರೀಚ್ ಆದ್ವಿ. ಮಮ್ಮಿಗೆ ಕಾಲ್ ಮಾಡ್ತಾ ಇದ್ದೆ ಎಲ್ಲಿದ್ದೀರಾ ಅಂತ ಅಂದ್ಬಿಟ್ಟು. ಮಮ್ಮಿ ಬಂದು ಬುಜ್ಜಿನ ಅವರ ಮ್ಯಾಮ್ಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ. ಅಂದರೆ ಅವರು ಮಕ್ಕಳನ್ನೆಲ್ಲ ರಿಹರ್ಸಲ್ ಎಲ್ಲ ಮಾಡಿಸ್ತಾ ಇರ್ತಾರಲ್ವ, ಸೊ ಹಾಗಾಗಿ ಅವ್ರಿಗೆ ಕಳಿಸ್ಬಿಟ್ಟು ಮಮ್ಮಿ ಆಲ್ರೆಡಿ ಕೂತಿದ್ರು. ಸ್ಟಾರ್ಟಿಂಗ್ ವೆಲ್ಕಮಿಂದ ಶುರು ಆಯಿತು. ನಾವು ಹೋದಾಗ ಇನ್ನೂ ಶುರು ಆಗಿರಲಿಲ್ಲ ಪ್ರೋಗ್ರಾಮ್, ಇನ್ನೂ 1 ಅವರ್ ಲೇಟಾಗಿ ಹೋಗಿದ್ರು, ಏನೂ ಪ್ರಾಬ್ಲಮ್ ಇರಲಿಲ್ಲ. ಸೊ ತುಂಬಾ ಚೆನ್ನಾಗಿತ್ತು. ಬೇರು ಬಳ್ಳಿ ಅಂತ ಒಂದು ಕಾನ್ಸೆಪ್ಟ್ ಮಾಡಿದರು. ಗ್ರ್ಯಾಂಡ್ ಪೇರೆಂಟ್ಸ್ನ ಕರೆಸಿ ರ್ಯಾಂಪ್ ವಾಕ್ ಮಾಡಿಸಿ ಡ್ಯಾನ್ಸ್ ಮಾಡಿಸಿ, ಇದು ಏನೋ ಒಂಥರ ಅವ್ರಿಗೂ ಖುಷಿ ಆಗುತ್ತೆ. ಗ್ರ್ಯಾಂಡ್ ಪೇರೆಂಟ್ಸ್ಗಳಿಗೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ, ಮೊಮ್ಮಕ್ಕಳುಗಳಿಗೂ ತುಂಬಾ ಖುಷಿ ಆಗುತ್ತೆ. ಅಂದರೆ ಸೆಕ್ಷನ್ ವೈಸು ಒಂದೊಂದು ಕಾನ್ಸೆಪ್ಟನ್ನ ತೊಗೊಂಡಿದ್ರು. ಸೊ ಚೆನ್ನಾಗಿತ್ತು ಒಂಥರ. ಇದು ಐ ಥಿಂಕ್ ಇದು pre-KG ಸೆಕ್ಷನ್ ಅವ್ರಿಗೆ ಕಾನ್ಸೆಪ್ಟ್ ಅನಿಸುತ್ತೆ. ತುಂಬಾ ಚೆನ್ನಾಗಿತ್ತು. ನಾವೆಲ್ಲ ಹೈಸ್ಕೂಲಿಗೆ ಬಂದಾಗ ಗ್ರ್ಯಾಂಡ್ ಪೇರೆಂಟ್ಸ್ನ ಕರ್ಕೊಂಡು ಬಂದು ಸ್ಪೋರ್ಟ್ಸ್ ಡೇ ಮಾಡಬೇಕು ಅಂತ ಒಂದು ಸೆಲೆಬ್ರೇಷನ್ನ ಮಾಡಿದರು. ಅದನ್ನು ಬಿಟ್ಟರೆ ಇವಾಗಂತೂ ಗ್ರ್ಯಾಂಡ್ ಪೇರೆಂಟ್ಸ್ನೂ ಇನ್ವಾಲ್ವ್ ಮಾಡ್ಕೋತಾರೆ. ಅದು ತುಂಬಾ ಚೆನ್ನಾಗಿ ಅನಿಸುತ್ತೆ. ಅವರು ಮನೇಲೇ ಇದ್ದು ಅವ್ರಿಗೂ ಬೇಜಾರಾಗಿರುತ್ತೆ. ಈ ಥರ ಮೊಮ್ಮಕ್ಕಳು ಆ್ಯನ್ಯುವಲ್ ಡೇ ಟೈಮಲ್ಲಿ ಜಾಯಿನ್ ಆಗಿ ಅವರ ಇನ್ವಾಲ್ವ್ಮೆಂಟ್ ಎಷ್ಟು ಚೆನ್ನಾಗಿ ಅನ್ನಿಸ್ತಾಯಿತ್ತು ಅಂತಂದರೆ, ಅವ್ರಿಗೆ ಅಷ್ಟು ಏಜ್ ಆಗಿದೆ ಅಂತಲೇ ಅನಿಸಲ್ಲ, ಅಷ್ಟು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತಾಯಿದ್ರು. ಒಂದಷ್ಟು ಜನ ಸಾಂಗ್ ಆಡ್ತಾಯಿದ್ರು, ಡ್ಯಾನ್ಸ್ ಮಾಡ್ತಾಯಿದ್ರು, ರ್ಯಾಂಪ್ ವಾಕ್ ಮಾಡ್ತಾಯಿದ್ರು. ತುಂಬಾ ಬ್ಯೂಟಿಫುಲ್ ಆಗಿತ್ತು ಅಂತ ಹೇಳ್ಬೋದು. ಸೊ ನಮಗೆ ಈ ಥರ ಆಪರ್ಚುನಿಟಿ ಎಲ್ಲ ಸಿಕ್ಕಿದ್ರೂ ನಮ್ಮ ಗ್ರ್ಯಾಂಡ್ ಪೇರೆಂಟ್ಸ್ ಬರ್ತಿದ್ರು, ಅದು ಡೌಟೇನೆ 100%. ಬಟ್ ಈ ಥರ ಆಪರ್ಚುನಿಟಿ ಸಿಕ್ತು ಅಂತಂದರೆ ಇವಾಗಿನ ಕಾಲದಲ್ಲಿ ಅಜ್ಜ ಅಜ್ಜಿ ಜೊತೆ ಇರೋದೇ ಕಮ್ಮಿ. ಸಿಕ್ಕಿದ್ರೆ ಆದಷ್ಟು ಇನ್ವಾಲ್ವ್ ಮಾಡೋಣ ಮಕ್ಕಳನ್ನ, ಅದು ಒಂಥರ ಖುಷಿ. ಸೊ ಅವರೆಲ್ಲರೂ ಹಾಯ್ ಮಾಡೋದು, ಅವ್ರು ಮಾತಾಡೋದು, ಅವ್ರು ಡ್ಯಾನ್ಸ್ ಮಾಡೋದು, ಒಂದಷ್ಟು ಜನ ಸ್ಪೀಕ್ ಕೂಡ ಮಾಡಿದ್ರು. ತುಂಬಾ ಚೆನ್ನಾಗಿ ಅನ್ನಿಸ್ತು ನನಗೆ. ಆ್ಯನ್ಯುವಲ್ ಡೇಲಿ ಒಳ್ಳೆ ಎಂಟರ್ಟೈನ್ಮೆಂಟ್ ಅಂತ ಹೇಳ್ಬೋದು ಗ್ರ್ಯಾಂಡ್ ಪೇರೆಂಟ್ಸ್ನ ಕರೆಸಿದ್ದು. ಆ್ಯಂಡ್ ತುಂಬಾ ಚೆನ್ನಾಗಿ ಅವರ ಇನ್ವಾಲ್ವ್ಮೆಂಟ್ನ ನೋಡಿ ನಮಗೂ ಏನೋ ಒಂಥರ ಖುಷಿ ಆಗುತ್ತೆ. ಅವರು ಎಷ್ಟು ಏಜ್ ಆಗಿದ್ರು ಅವರ ಬಾಂಡಿಂಗ್ ಎಷ್ಟು ಚೆನ್ನಾಗಿದೆಯಪ್ಪ ಅನ್ನೋ ರೀತಿ ಫೀಲ್ ಆಗ್ತಾಯಿತ್ತು. ಇನ್ನೂ ಒಬ್ಬರು ಫ್ಯಾಮಿಲಿ ಬಂದಿದ್ದರು. ಏನು ಗ್ರ್ಯಾಂಡ್ ಪೇರೆಂಟ್ಸ್ ಬಂದಿದ್ರಲ್ವ, ಅವ್ರ ಜೊತೆ ಅವ್ರ ಅಮ್ಮನ್ನೂ ಕರ್ಕೊಂಡು ಬಂದಿದ್ದರು. ಅವ್ರಿಗೂ ತುಂಬಾ ಏಜ್ ಆಗಿತ್ತು. ಅವ್ರ ಜೊತೆ ಒಂದು ಬ್ಯೂಟಿಫುಲ್ ಸಾಂಗ್ಗೆ ಅವ್ರು ಆ್ಯಕ್ಟ್ ಮಾಡಿದ್ರು, ಡ್ಯಾನ್ಸ್ ಮಾಡಿದ್ರು. ಇದನ್ನು ನೋಡಿ ನಾವು ಕಲಿಬೇಕು ಅಂದರೆ ಎಷ್ಟು ಇನ್ವಾಲ್ವ್ಮೆಂಟ್ ಇದೆ, ಎಷ್ಟು ಪ್ರಾಮುಖ್ಯನ ಕೊಡ್ತಾರೆ ಇವರು ಅವರ ತಂದೆಗಾಗಿರ್ಬೋದು, ತಾಯಿಗಾಗಿರ್ಬೋದು ಅನ್ನೋದನ್ನ ನೋಡಿ ಕಲಿಬೋದು. ಸೊ ಇವಾಗ ನನ್ನ ಮಗನ ಡ್ಯಾನ್ಸ್ ಶುರು ಆಯಿತು. ಡ್ಯಾನ್ಸ್ ಅಂತೂ ಕಂಪ್ಲೀಟಾಗಿ ಕ್ಯಾಪ್ಚರ್ ಮಾಡಿದ್ದೀನಿ ನಾನು. ಇಷ್ಟು ಚೆನ್ನಾಗಿ ಬುಜ್ಜಿ ಡ್ಯಾನ್ಸ್ ಮಾಡ್ತಾನೆ ಅಂತ ನಿಜವಾಗ್ಲೂ ನನಗೆ ಗೊತ್ತಿರಲಿಲ್ಲ. ಅವನು ಸಾಂಗ್ಸ್ ಎಲ್ಲ ಪ್ಲೇ ಮಾಡಿದ್ವಿ ಅಂತ ಅಂದರೆ ಸುಮ್ಮನೆ ಅವ್ನಿಗೆ ಹೆಂಗೆ ಬೇಕು ಹಂಗೆ ಡ್ಯಾನ್ಸ್ ಮಾಡ್ತಾಯಿದ್ದ. ಡ್ಯಾನ್ಸ್ ಕ್ಲಾಸ್ಗೆ ಹಾಕ್ತೀನಿ ಅಂತ ಅಂದರೆ ಇಲ್ಲ ನಾನು ಹೋಗಲ್ಲ, ನಾನು ಅಲ್ಲಿ ನನ್ನನ್ನು ಬಿಟ್ಬಿಟ್ಟು ಹೋಗ್ತೀಯ ನೀನು, ನಾನು ಹೋಗಲ್ಲ ಅಂತ ಹಠ ಮಾಡ್ತಾನೆ. ಸೊ ಸರಿ ಆಯಿತು, ಇನ್ನು ಸ್ವಲ್ಪ ದೊಡ್ಡವನಾಗಲಿ ಹಾಕೋಣ ಅಂದ್ಬಿಟ್ಟು ನಾವೇ ಇದು ಮಾಡಿರಲಿಲ್ಲ. ನಮಗೆ ನಿಯರಲ್ಲೇನಿದೆ ಡ್ಯಾನ್ಸ್ ಕ್ಲಾಸು.
ಸೊ ಹಾಗಾಗಿ ಅವ್ನು ಡ್ಯಾನ್ಸ್ನ ಆ್ಯನ್ಯುವಲ್ ಡೇ ಅಲ್ಲಿ ನೋಡಿ ಸಿಕ್ಕಾಪಟ್ಟೆ ಖುಷಿ ಆಯಿತು. ಅಂದರೆ ಒಂದಷ್ಟು ಜನ ಹೇಳ್ತಾಯಿದ್ರು ಎಷ್ಟು ಚೆನ್ನಾಗಿ ಮಾಡ್ದ ಅವನು, ಎಷ್ಟು ಸ್ಟೆಪ್ಸ್ ಎಲ್ಲನೂ ನೆನ್ಪಿಟ್ಕೊಂಡು ಎಷ್ಟು ಬ್ಯೂಟಿಫುಲ್ಲಾಗಿ ಮಾಡ್ತಾಯಿದ್ದ ಅಂತ ಅಂದ್ಬಿಟ್ಟು. ಅಂದರೆ ಅವನ ಇನ್ವಾಲ್ವ್ಮೆಂಟ್ ಅಷ್ಟು ಚೆನ್ನಾಗಿತ್ತು. ಸಾಂಗ್ಗೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ಏನೋ ಮಾಡ್ತಾಯಿದ್ದ. ನಿಜವಾಗ್ಲೂ ಸಾಂಗ್ನ ನಾನು ಪ್ಲೇ ಮಾಡೋಣ ಅಂತಂದರೆ ಕಾಪಿರೈಟ್ ಆಗುತ್ತೆ. ಒಳ್ಳೊಳ್ಳೆ ಸಾಂಗ್ ಸೆಲೆಕ್ಟ್ ಮಾಡಿದರು, ತುಂಬಾ ಚೆನ್ನಾಗಿ ಅಲ್ಲಿದ್ದಿದ್ದ ಮಕ್ಕಳೆಲ್ಲರೂ ಡ್ಯಾನ್ಸ್ ಮಾಡಿದ್ರು. ನಾನಂತೂ ಕೂತಿದ್ದ ಪ್ಲೇಸ್ನ ಬಿಟ್ಬಿಟ್ಟು ಮುಂದೆನೇ ಹೋಗಿ ಕೂತ್ಕೊಂಡು ವೀಡಿಯೋ ಮಾಡಿದೆ. ಅಂದರೆ ವೀಡಿಯೋ ಮಾಡೋಕ್ಕೋಸ್ಕರನೇ ಮುಂದೆ ಹೋಗಿದ್ದೆ. ಅವ್ನಿಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು ನೋಡಿ. ಅವ್ರ ಪಾಪ ಅಂತೂ ಇನ್ನೂ ಮುಂದೆ ಹೋಗ್ಬಿಟ್ಟಿದ್ರು ಆ ಕಡೆ. ಸೊ ಹಾಗಾಗಿ ಮಕ್ಕಳಿಗೆ ಎನ್ಕರೇಜ್ ಮಾಡಬೇಕು ನಾವು. ಅವ್ರು ಏನಾದರೂ ಒಂದು ಹೊಸ ವಿಷಯ ಕಲಿತಾ ಇದ್ದಾರೆ, ಮಾಡ್ತಾ ಇದ್ದಾರೆ ಅಂತಂದರೆ ಅದಕ್ಕೆಲ್ಲ ನಾವು ಎನ್ಕರೇಜ್ ಮಾಡಿದ್ವಿ ಅಂತಂದರೆ ಅವರು ಇನ್ನೂ ಮುಂದೆ ಹೋಗೋದು. ಸೊ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ತುಂಬಾ ಬ್ಯೂಟಿಫುಲ್ ಆಗಿರುವಂಥ ಕಾನ್ಸೆಪ್ಟ್ಗಳನ್ನ ತೊಗೊಂಡು ಮಕ್ಕಳಿಗೆ ಡ್ಯಾನ್ಸ್ನ ಮಾಡಿಸಿದ್ರು. ಆ್ಯಂಡ್ ಪ್ರೋಗ್ರಾಮ್ ಕೂಡ ತುಂಬಾ ಚೆನ್ನಾಗಾಯಿತು ಅಂತ ಹೇಳ್ಬೋದು. ಅದರಲ್ಲೂ ಸುನೀಲ್ ಬಂದು ಫಾರ್ ದಿ ಫಸ್ಟ್ ಟೈಮ್ ಅವ್ರ ಮಗನ ಪ್ರೋಗ್ರಾಮ್ನ ಲೈವಾಗಿ ಅಟೆಂಡ್ ಮಾಡ್ತಾ ಇರೋದು. ಅವನು ಪ್ರೀ ಕೆ ಜಿಲಿದ್ದಾಗ ಏನು ಪರ್ಫಾಮೆನ್ಸ್ ಮಾಡಿಸಿರಲಿಲ್ಲ. ಆ್ಯಂಡ್ ಐ ಥಿಂಕ್ ಪ್ರೀ ಕೆ ಜಿಲಿದ್ದಾಗಲೇ ಪರ್ಫಾಮೆನ್ಸ್ ಮಾಡಿದ್ರು. ಆವಾಗ ನಾನಿದ್ದೆ ಲಾಸ್ಟ್ ಇಯರು. ಅವನು ಪ್ಲೇ ಹೋಮಲ್ಲಿದ್ದಾಗ ಅವನು ಇನ್ನೂ ಚಿಕ್ಕ ಮಕ್ಕಳು ಅಂತ ಅಂದ್ಬಿಟ್ಟು ಅದೇ ರೀತಿ ಪರ್ಫಾಮೆನ್ಸ್ ಮಾಡಿಸಿರಲಿಲ್ಲ, ಸ್ಟೇಜ್ ಪರ್ಫಾಮೆನ್ಸು. ಅವಾಗಿದ್ರು ಸುನೀಲು. ಬಟ್ ಆ್ಯನ್ಯುವಲ್ ಡೇ ಅಟೆಂಡ್ ಮಾಡಿದ್ವಿ, ಬುಜ್ಜಿದೇನು ಪ್ರೋಗ್ರಾಮ್ ಇರಲಿಲ್ಲ. ಇನ್ನು ಲಾಸ್ಟ್ ಇಯರ್ ಅಂತೂ ಪ್ರೀ ಕೆ ಜಿಯಲ್ಲಿ ಡ್ಯಾನ್ಸ್ ಇತ್ತು. ಅದನ್ನು ನಾನು ವಿಡಿಯೋ ರೆಕಾರ್ಡ್ ಮಾಡಿ ಕಳಿಸಿದೆ. ಎಲ್ ಕೆ ಜಿಯಲ್ಲಿ ಅವ್ರ ಪಪ್ಪನೂ ಇರೋದು ಏನೋ ಒಂಥರ ಖುಷಿ ಅಲ್ವಾ. ಈ ಥರ ಇನ್ವಾಲ್ವ್ಮೆಂಟ್ ಇದ್ರೇ ಒಂಥರ ಮಕ್ಳಿಗೂ ಖುಷಿ ಅನಿಸುತ್ತೆ, ನಮಗೂ ಏನೋ ಒಂಥರ ಖುಷಿ ಅನಿಸುತ್ತೆ. ಎಲ್ಲದರಲ್ಲೂ ಮಿಸ್ಸಿಂಗ್ ಅಂತ ಅನಿಸಿದ್ರೆ ಏನೋ ಬೇಜಾರು. ಬಟ್ ಈ ಸಲ ಅವರಪ್ಪ ಸಿಕ್ಕಾಪಟ್ಟೆ ಖುಷಿಪಟ್ಟರು. ಆ್ಯಂಡ್ ಅವನ್ನ ತುಂಬಾ ಅಪ್ರಿಷಿಯೇಟ್ ಮಾಡಿದ್ರು. ಎಷ್ಟು ಚೆನ್ನಾಗಿ ಮಾಡ್ತೀಯ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ನಿನ್ನ ಮನೇಲಿ ಎರಾಬಿರಿ ಕುಣಿಯೋದು ನೋಡಿಬಿಟ್ಟು ನಾನು ಸಾಂಗ್ ಎಲ್ಲ ಕುಣಿತಾ ಇರ್ತಾನೆ ಒಂದೇ ಥರ ಅಂತ ಅಂದ್ಕೊಂಡಿದ್ದೆ. ಬಟ್ ತುಂಬಾ ಚೆನ್ನಾಗಿ ಮಾಡಿದೆ ಅಂತ ಅವರಪ್ಪ ಅವನನ್ನು ಹೊಗಳ್ತಾಯಿದ್ರು. ಬಟ್ ಇಷ್ಟ ಆಯಿತು ಈ ಸಲ. ಆ್ಯಂಡ್ ಅವ್ರ ಡ್ರೆಸ್ಸು, ಸಾಂಗ್ ಸೆಲೆಕ್ಷನ್ ಎಲ್ಲ ಸೂಪರಾಗಿತ್ತು. ಅವ್ರದ್ದು ಆ್ಯನ್ಯುವಲ್ ಡೇ ಮುಗಿದ್ರೂ ಮಕ್ಕಳನ್ನ ಕಳಿಸ್ತಾ ಇರಲಿಲ್ಲ. ಎಲ್ಲ ಆ್ಯನ್ಯುವಲ್ ಡೇ ಪ್ರೋಗ್ರಾಮ್ಸ್ ಮುಗಿಬೇಕು, ಎಲ್ ಕೆ ಜಿ ಯು ಕೆ ಜಿದು, ಅವಾಗ ಕಳಿಸ್ತೀವಂದರು. ಸೊ ಇಲ್ಲಿ ಲಂಚ್ ಕೂಡ ಅರೇಂಜ್ ಮಾಡಿದ್ರಲ್ಲ, ಅಲ್ಲಿಗೆ ಬರ್ತಾಯಿದ್ದೀವಿ. ಲಂಚಲ್ಲಿ ಬಂದುಬಿಟ್ಟು ಬಿಸಿಬೇಳೆ ಬಾತ್, ವೆಜಿಟೇಬಲ್ ಪಲಾವ್, ಪುಳಿಯೋಗರೆ, ಮೊಸರನ್ನ ಅರೇಂಜ್ ಮಾಡಿದರು. ಮತ್ತು ಇಲ್ಲಿ ಒಂದಷ್ಟು ಸ್ಯಾಂಡ್ವಿಚ್, ವಡಾಪಾವ್ ಎಲ್ಲ ಮಾಡಿದ್ರಲ್ಲ. ಸೊ ನಾನು ಒಂದು ವೆಜ್ ರೋಲು ಮತ್ತು ವಡಾಪಾವನ್ನ ತೊಗೊಳ್ಳೋಣ, ಮೀಲ್ಸ್ ಏನು ಮನೇಲೇ ಅಡುಗೆ ರೆಡಿ ಆಗಿದೆ, ಒಂದು 1/2 hour ಮನೆಗೆ ಹೋಗ್ತೀವಿ ಅಂದ್ಬಿಟ್ಟು ಲೈಟಾಗಿ ತಿನ್ನೋಣ ಅಂತ ಅಂದ್ಬಿಟ್ಟು ನಾನು ಫುಡ್ಡೇನು ಅದು ತೊಗೊಳ್ಳಿಲ್ಲ. ಇಲ್ಲಿ ನಾನು ಸ್ನ್ಯಾಕ್ಸ್ ಎಲ್ಲ ಏನಿತ್ತಲ್ವ ಅದನ್ನೇ ತೊಗೊಂಡು ಮನೆ ಕಡೆ ಹೊರಟ್ವಿ. ಸುಸ್ತಾಯಿತು. ಸೊ ಎಸ್, ಆ್ಯನ್ಯುವಲ್ ಡೇ ಎಲ್ಲ ಮುಗಿಸ್ಕೊಂಡು ಬಂದಿದ್ದಾಯಿತು. ಏನೋ ಒಂಥರ ಖುಷಿ ಅಂತ ಅನ್ನಿಸ್ತು. ಬುಜ್ಜಿ ಮಾಡಿದ ಡ್ಯಾನ್ಸು ಎಲ್ಲ ನೋಡಿ ಸಿಕ್ಕಾಪಟ್ಟೆ ಖುಷಿ ಅನ್ನಿಸ್ತು. ಅವನು ಎಷ್ಟು ಜೋಶಲ್ಲಿ ಮಾಡ್ತಾ ಅಲ್ವಾ ಡ್ಯಾನ್ಸು ಅಂತ ಅಲ್ಲಿ ತುಂಬ ಜನ ಹೇಳ್ತಾಯಿದ್ರು. ನನಗೂ ಖುಷಿ ಆಯಿತು. ಅಂದರೆ ಚಿಕ್ಕ ಮಕ್ಕಳು ಡ್ಯಾನ್ಸ್ ಮಾಡೋದು ನೋಡೋದಕ್ಕೇ ತುಂಬಾ ಚೆನ್ನಾಗಿರುತ್ತೆ. ಸೊ ಆ್ಯನ್ಯುವಲ್ ಡೇ ಮುಗಿಸ್ಕೊಂಡು ಬಂದು ಸಾಕಾದಂಗೆ ಆಯಿತು. ಮಮ್ಮಿ ಅಡುಗೆ ಮಾಡಿದರು. ನಾನು ಈಗ ಅಡುಗೆ ಕಡೆನೂ ನೋಡಲಿಲ್ಲ, ಏನೂ ನೋಡಲಿಲ್ಲ. ಬಂದು ಮಲಗಿದ್ದು 2 hours ಬಿಟ್ಟು ಎದ್ದಿದ್ದೀನಿ. ಅಂದರೆ ಇತ್ತೀಚೆಗೆ ಸ್ವಲ್ಪ ಟ್ರಾವೆಲ್ ಆಯಿತು ಅಂದರೆ ಸಾಕು ಸಿಕ್ಕಾಪಟ್ಟೆ ಟಯರ್ಡ್ ಫೀಲ್ ಆಗುತ್ತೆ. ಸೊ ಹಾಗಾಗಿ ಮಲ್ಕೊಂಡ್ಬಿಟ್ಟಿದೆ. ಸುನೀಲ್ ಅವರು ಕೂಡ ಕ್ಯಾಂಟೀನ್ಗೆ ಹೋಗಿದ್ರು. ಅವರು ಇವಾಗ ರೀಸೆಂಟಾಗಿ ಬಂದು ಮತ್ತೆ ಹೊರಗಡೆ ಹೋಗಿದ್ದಾರೆ, ಏನೋ ಕೆಲಸ ಇದೆ ಅಂತ ಅಂದ್ಬಿಟ್ಟು. ಸೊ ಒಂದು ವಿಷಯ ಹೇಳಬೇಕು ಅಂತ ಅನ್ನಿಸ್ತು ನನಗೆ. ಯಾರಿಗೆ ಅಂತಂದರೆ ಕಾಮೆಂಟ್ ಮಾಡ್ತಾರಲ್ಲ, ಸೊ ನಮಗೆ ಕೇಳೋ ರೀತಿ ಕೇಳೋರಿಗೆ ಕರೆಕ್ಟಾಗೇ ಆನ್ಸರ್ ಮಾಡಿದ್ದೀನಿ ನಾನು. ಇಷ್ಟು ದಿನ ಎಲ್ಲ ತುಂಬ ಜನ ಕೇಳ್ತಾ ಇದ್ದಿದ್ದು, ನಿಮ್ಮ ಅತ್ತೆ ಮಾವ ಎಲ್ಲಿದ್ದಾರೆ, ಅವರು ಏನಕ್ಕೆ ತೋರಿಸಲ್ಲ ನೀವು ಅಂತ ಕೇಳ್ತಾಯಿದ್ರಿ. ಎಲ್ರಿಗೂ ಗೊತ್ತಿರೋ ಹಂಗೆ ನಮ್ಮ ಅಂಕಲ್ ಆಂಟಿ ಇರೋದು ಊರಲ್ಲಿ. ಸೊ ನಾವೇ ಹೋಗಿ ನೋಡ್ಕೊಂಡು ಬರ್ತೀವಿ. ಅವ್ರು ಸಿಟಿ ಅಲ್ಲಿ ಇಲ್ಲಿ ಸುತ್ತಿದವರೇ ಅಲ್ಲ, ಓಕೆನಾ. ಅವರು ಊರಾಯಿತು, ಅವ್ರ ಕೆಲಸಗಳಾಯಿತು ಹಾಗೆ. ಸೊ ನಾವೇನೇ ಈ ಸಲ ಒಂಥರ ಗೆಟ್ ಟುಗೆದರ್ ಥರ ಇರಲಿ, ಅವ್ರಿಗೂ ಚೇಂಜಸ್ ಇರಲಿ. ನಾನು ಒಂದು 2-3 ಸಲ ಊರಿಗೆ ಹೋಗಿ ನೋಡ್ಕೊಂಡು ಬಂದಿದ್ದೆ ಸುನೀಲ್ ಬಂದಾಗ. ಬಟ್ ಅವರು ಇಲ್ಲಿಗೆ ಬಂದರೆ ಚೆನ್ನಾಗಿರುತ್ತೆ ಅಂತ ಫೋರ್ಸ್ ಮಾಡಿ ಕರೆಸಿದ್ದು. ಸೊ ಅವರು ಬಂದಿದ್ದರು. ಸೊ ನಾನು ವೀಡಿಯೋದಲ್ಲಿ ತೋರಿಸಿದ್ದೀನಿ ನಾನು ಅವ್ರ ಜೊತೆ ಹೆಂಗಿರ್ತೀನಿ. ಸೊ ಒಂದಿನಕ್ಕೆ ಬಂದಿದ ತಕ್ಷಣ ಡ್ರಾಮಾ ಮಾಡಿಕೊಂಡು ಆ್ಯಕ್ಟ್ ಮಾಡೋದಕ್ಕಾಗೋದಿಲ್ಲ, ರಿಯಾಲಿಟಿನೇ ತೋರಿಸ್ಬೇಕು. ಯಾಕಂತಂದ್ರೆ ಅವ್ರಿಗೂ ಅನಿಸುತ್ತೆ ಏನು ಮಾಡ್ತಾ ಇದ್ದಾರೆ ಇವರು ಅಂತ ಅಂದ್ಬಿಟ್ಟು. ಸೊ ನಾನು ಹೆಂಗಿರ್ತೀನಿ ಅದು ರಿಯಾಲಿಟಿನೇ ನಾನು ತೋರಿಸಿದ್ದು. ನಾನು ಎಷ್ಟು ಕ್ಯಾಶುಯಲ್ ಆಗಿರ್ತೀನಿ ಅವ್ರ ಜೊತೆ ಅಂತ ಅಂದರೆ, ನಾನು ಚಿಕ್ಕವಳಿದ್ದಾಗಿಂದ ನನಗೊಂದು ನಾವು ಅಲ್ಲಿ ಹೋಗಿ ಪ್ರಾಪರ್ಟಿ ತೊಗೊಂಡಾಗ ನನಗೆ ಒಂದು 6-7 years ಇರ್ಬೋದು. ಅವಾಗಿಂದನೂ ಅವ್ರನ್ನ ನೋಡ್ಕೊಂಡು ಬಂದಿದ್ದೀನಿ, ಅವರು ನನ್ನ ಅವಾಗಿಂದನೇ ನೋಡ್ಕೊಂಡು ಬಂದಿದ್ದಾರೆ. ಸೊ ಅವಾಗಿಂದನೂ ಅವ್ರು ನನ್ನ ನೋಡಿರೋದ್ರಿಂದ ನಾನು ಎಷ್ಟು ಕ್ಯಾಶುಯಲ್ ಆಗಿರ್ತೀನಿ ಅಷ್ಟೇ ಕ್ಯಾಶುಯಲಾಗಿ ಅವ್ರು ನನ್ನ ಜೊತೆ ಇದ್ದಾರೆ.
ಅದು ಒಂದು ಥಿಂಗು. ಇನ್ನೊಂದೇನಪ್ಪ ಅಂತಂದರೆ, ನೀವು ಏನಕ್ಕೆ ನಿಮ್ಮ ಅತ್ತೆ ಮಾವನ ಅತ್ತೆ ಮಾವ ಅಂತ ಕರೆಯಲ್ಲ, ಅಂಕಲ್ ಆಂಟಿ ಅಂತ ಕರಿತೀರಾ ಅದಕ್ಕೆ ಕೇಳಿರೋರಿಗೆ, ನಾನು ಚಿಕ್ಕವಳಿದ್ದಾಗಿಂದನೂ ಅಂಕಲ್ ಆಂಟಿ ಅಂತಲೇ ಬಂದಿದ್ದು ರೂಢಿ. ಇವಾಗಲೂ ಅದೇ ಕಂಟಿನ್ಯೂ ಆಗಿದೆ. ನಾನು ಚೇಂಜ್ ಮಾಡ್ಕೋಬೇಕು ಅಂತ ನನಗನ್ಸಿಲ್ಲ, ಅವರು ಚೇಂಜ್ ಮಾಡ್ಕೊ ಅಂತಲೂ ಯಾರೂ ಹೇಳಿಲ್ಲ. ಯಾಕಂತಂದರೆ ನಾನು ಹೆಂಗೆ ಕರಿತೀನಿ ಅದೇ ಖುಷಿ, ನನಗೂ ಖುಷಿ ಇದೆ, ಅದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಓಕೆನಾ? ಸೊ ಅದು ಒಂದು. ಇನ್ನೊಂದು ಏನು ಅಂತಂದರೆ, ನೀವೇನಕ್ಕೆ ನಿಮ್ಮ ಅತ್ತೆ ಮಾವನ ಜೊತೆ ಎಲ್ಲ ಇಲ್ಲೇನಕ್ಕಿದ್ದೀರಾ ಅಂತ ಅಂದರೆ ಅದು ನಮ್ಮ ಇಷ್ಟ, ಇರಲೇಬೇಕು ಅಂತಲೂ ಏನಿಲ್ಲ ಅಲ್ವಾ. ಸೊ ನಿಮಗೆ ಬೇಡದೇ ಇರೋ ವಿಷಯಗಳು ಅಂತಂದರೆ, ಅತ್ತೆ ಮಾವನ ಜೊತೆ ಇದ್ದರೆ ಮಾತ್ರ ಅವ್ರು ಚೆನ್ನಾಗಿದ್ದಾರೆ, ಇಲ್ಲ ಅಂತಂದರೆ ಅವ್ರು ಚೆನ್ನಾಗೇ ಇಲ್ಲ ಲೈಫಲ್ಲಿ, ಈ ರೀತಿ ಮೈಂಡ್ಸೆಟ್ ಎಲ್ಲ ಇರುತ್ತಲ್ಲ, ಅದನ್ನು ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ. ಯಾಕಂತಂದರೆ ನಾವು ಚೆನ್ನಾಗೇ ಇದ್ದೀವಿ, ನಾವು ಎಲ್ಲಿರಬೇಕು, ನಮ್ಮ ಕೆಲಸಗಳು ಏನಿರುತ್ತೆ, ಸೊ ನಮಗೊಂದಷ್ಟು ಕಮಿಟ್ಮೆಂಟ್ಗಳೆಲ್ಲ ಇರುತ್ತೆ, ಹಾಗಾಗಿ ನಾವು ಎಲ್ಲಿರ್ಬೇಕು ಅಲ್ಲೇ ಇರ್ತೀವಿ. ಸೊ ಅದನ್ನು ಬಿಟ್ಬಿಟ್ಟು ಅವ್ರ ಜೊತೆ ಎಲ್ಲ ನೀವು ಇವ್ರ ಜೊತೆ ಎಲ್ಲ ಫಸ್ಟು ಬರ್ತಾ ಇದ್ದಿದ್ದು ಅವ್ರನ್ನ ತೋರಿಸ್ತಾ ಇದ್ದಾಗ ಅವ್ರ ಅತ್ತೆ ಮಾವನ್ನೇ ತೋರಿಸಲ್ಲ, ಅವ್ರ ಜೊತೆ ಮಾತೇ ಆಡಲ್ಲ, ಹಿಂಗೆ ಬರ್ತಾಯಿತ್ತು. ಸೊ ತೋರಿಸಿ ನಾನು ಕ್ಯಾಶುವಲ್ ಆಗಿದ್ದೀನಿ ಅಂತ ಹೇಳಾದ್ಮೇಲೂ ನೀವು ಯಾಕಿರಲ್ಲ ಅಂಕಲ್ ಆಂಟಿ ಅಂತ ಯಾಕೆ ಕರಿತೀರಾ? ಸೊ ಅತ್ತೆ ಮಾವ ಅಂತ ಕನ್ನಡದಲ್ಲಿ ಕರಿಬೋದಲ್ಲ. ಸೊ ನಾವು ಏನು ಕರ್ಕೊಂಡು ಬಂದಿರ್ತೀವಿ ಅದನ್ನೇ ನಿಮ್ಮ ಹತ್ರ ತೋರ್ಸೋಕ್ಕಾಗದೆ ಹೊರತು ಸ್ಟೈಲಿಶಾಗಿ ಅತ್ತೆ ಅಂಕಲ್ ಆಂಟಿ ಅಂತ ಏನು ಕರೆಯಲ್ಲ. ನಾನು ಏನು ಕರ್ಕೊಂಡು ಬರ್ತೀನಿ ಅದನ್ನೇ ಇವಾಗಲೂ ಕರೆಯೋದು. ಸೊ ಅವರು ಹಳ್ಳಿ ಬಿಟ್ಬಿಟ್ಟು ಇಲ್ಲಿಗೆ ಬರಲ್ಲ. ಸೊ ನಾವು ಮೈಸೂರಲ್ಲೇ ಸೆಟಲ್ ಆಗಬೇಕಂತ ಡಿಸೈಡ್ ಮಾಡಿದ್ದೀವಿ. ನಾವು ಚೆನ್ನಾಗಿದ್ದೀವಿ ಮೇಯ್ನ್ಲಿ. ಸೊ ಮಾತಾಡೋರೇನು ಬಂದು ನೋಡಲ್ಲ ಅವ್ರನ್ನ, ಅವ್ರ ಮಗನೇ ನೋಡಬೇಕು, ಸೊಸೆನೇ ನೋಡಬೇಕು, ಕಷ್ಟದ ಟೈಮಲ್ಲಾಗಲಿ ಬೇರೆ ಟೈಮಲ್ಲಾಗಲಿ. ಸೊ ಮಾತಾಡೋರು ಮಾತಾಡ್ತಾ ಇರ್ತೀರ, ನಿಮ್ಮ ಬಿಸ್ನೆಸ್ನ ಮೀರಿ ಮಾತಾಡ್ತಾ ಇರ್ತೀರ. ನೀವು ಚೆನ್ನಾಗಿದ್ದೀರಾ ನಿಮ್ಮ ಅತ್ತೆ ಮಾವನ ಜೊತೆ, ಅದನ್ನು ಫಸ್ಟ್ ಥಿಂಕ್ ಮಾಡಿ. ನೀವು ಜೊತೆಗಿದ್ದೀರಾ, ಓಕೆ, ನೀವು ತೋರಿಸಿ, ಬೇಡ ಅಂತ ಹೇಳೋದನ್ನ ಅದನ್ನು ಬಿಟ್ಬಿಟ್ಟು ಎಲ್ಲಾರ್ಗು ಬಂದು ಫ್ರೀಯಾಗಿ ಕಾಮೆಂಟ್ ಮಾಡೋರಿಗೆ ಸ್ವಲ್ಪ ಇಲ್ಲಿ ಇಟ್ಕೊಂಡು ಮಾಡಿ ಅಷ್ಟೇ. ಇನ್ನೊಬ್ರಿಗೆ ಹರ್ಟ್ ಮಾಡೋ ಥರ ಮಾಡೋದು ಅಂಥವ್ರು ಬೇಕಾಗಿಲ್ಲ ನಮಗೆ. ಅಂಥವ್ರನ್ನ ಡಿಲೈಟ್ ಮಾಡು, ಬಿಸಾಕ್ತೀನಿ, ನಾನು ಹೇಳ್ತೀನಿ ಡೈರೆಕ್ಟಾಗೇ. ನಿಮ್ಮನ್ನು ಇಟ್ಕೊಂಡು ಕಾಮೆಂಟ್ ಬಾಕ್ಸಲ್ಲಿ ಇಟ್ಕೊಂಡು ಅದನ್ನು ಎಲ್ಲ ಶೋಪೀಸ್ ಥರ ಶೋಕೇಸ್ ಮಾಡೋ ನೆಸೆಸಿಟಿ ನನಗಿಲ್ಲ. ಓಕೆನಾ? ನಾನೇನು ಅವರೇನು ಅಂತ ಅವ್ರಿಗೂ ಗೊತ್ತು, ನಾನೇನು ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತು, ಅವರೇನು ಅಂತ ನನಗೆ ಚೆನ್ನಾಗಿ ಗೊತ್ತು. ಸೊ ನನ್ನ ಸೊಸೆ ಥರ ಅವ್ರು ಇದುವರೆಗೂ ಟ್ರೀಟ್ ಮಾಡಿಲ್ಲ ನನ್ನನ್ನು. ಇನ್ನೂ ಒಂದು ಪುಟ್ಟ ಹುಡುಗಿ, ನನ್ನ ಸೊಸೆ ಇನ್ನೂ ಪುಟ್ಟ ಹುಡುಗಿ ಅನ್ನೋ ಥರನೇ ಅವರು ಟ್ರೀಟ್ ಮಾಡೋದು ಯಾವಾಗಲೂ. ಇವಾಗ ಅಂತ ಅಲ್ಲ, ನಾನು ಚಿಕ್ಕವಳಿದ್ದಾಗಿಂದನೂ ನಾನು ಹೆಂಗಿದ್ದೆ ಹಂಗೆ ಇರೋದು ಅವ್ರಗಳ ಜೊತೆ. ಸುನಿಲ್ ಫ್ಯಾಮಿಲಿಯವ್ರ ಜೊತೆ ಅವ್ರಿಗೂ ಅಷ್ಟೇ ನಾನು ಇನ್ನೂ ಪುಟ್ಟ ಹುಡುಗಿ ಅನ್ನೋ ಥರನೇ ಟ್ರೀಟ್ ಮಾಡ್ತಾರೆ. ಇದುವರೆಗೂ ನಾನು ಹಾಕೊಳ್ಳೋ ಡ್ರೆಸ್ಸಿಂಗ್ ಸೆನ್ಸ್ ಬಗ್ಗೆ ಆಗಿರ್ಬೋದು, ನಾನಿರೋ ರೀತಿ ಆಗಿರ್ಬೋದು, ಎಲ್ಲದನ್ನು ನೋಡಿದ್ದಾರೆ ಅವರು. ನೀವೇನು ಬಂದು ಕಾಮೆಂಟ್ ಮಾಡೋ ನೆಸೆಸಿಟಿ ಇಲ್ಲ. ನಾನು ಹೆಂಗಿರಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಓಕೆನಾ? ನನ್ನ ಫ್ಯಾಮಿಲಿಗೆ ರಿಸ್ಟ್ರಿಕ್ಷನ್ ಇಲ್ಲ ಅಂದಮೇಲೆ ನೀವು ಎಲ್ಲ ಊಹಿಸ್ಕೊಂಡು ನಿಮಗೆ ನೀವೇ ಕಲ್ಪನೆ ಮಾಡ್ಕೊಂಡು ಹೇಳೋ ನೆಸೆಸಿಟಿ ಇಲ್ಲ. ನನಗಂಥವ್ರು ಕಾಮೆಂಟ್ಗಳು ಬೇಕಾಗಿಲ್ಲ. ಸೊ ನಿಮ್ಮ ಬಿಸ್ನೆಸ್ನ ನೋಡ್ಕೊಳ್ಳಿ ನೀವು. ನನ್ ಆಫ್ ಯುವರ್ ಬಿಸ್ನೆಸ್ ಮಾತಾಡ್ತಿರಲ್ಲ, ಅದೆಲ್ಲ ಬೇಕಾಗಿಲ್ಲ ಅಂತಲೇ ಹೇಳೋದು. ಇನ್ನೊಂದೇನು ಅಂತಂದರೆ, ನಮ್ಮ ಅತ್ತೆ ಮಾವ ಬರ್ತಿರ್ಲಿಲ್ಲ, ನಾವು ಯಾವಾಗ ನೋಡ್ಕೊಂಡು ಬರ್ತಿದ್ವಿ. ಯಾಕೆ? ನಾನು ಹಳೆ ವೀಡಿಯೋಸಲ್ಲೆಲ್ಲ ಅವ್ರು ತೋರಿಸಿಲ್ವಾ, ಅವ್ರ ಜೊತೆ ಮಾತಾಡಿಲ್ವಾ, ನೀವು ಯಾಕೆ ನೋಡಿಲ್ಲ? ಎಲ್ಲದರಲ್ಲೂ ತೋರ್ಸೋಕ್ಕಾಗಲ್ಲ. ಆ್ಯಂಡ್ ನಾವು ಊರಿಗೆ ಹೋದಾಗೆಲ್ಲ ನಮ್ಮ ಆಂಟಿ ಇದ್ದರೆ ಆಂಟಿನ ತೋರಿಸ್ತಿದ್ದೀನಿ, ಅಂಕಲ್ ಇದ್ದರೆ ಅಂಕಲ್ನ ತೋರಿಸ್ತಿದ್ದೀನಿ. ಸೊ ತೋರಿಸಿದ್ದೀನಿ ನಾನು. ಆ್ಯಂಡ್ ಸುನಿಲ್ ಫ್ಯಾಮಿಲಿಯವ್ರನ್ನ ಕೂಡ ಇಂಟ್ರೊಡ್ಯೂಸ್ ಮಾಡಿಸಿದ್ದೀನಿ ಅಷ್ಟೇನೆ. ಅದನ್ನು ಬಿಟ್ಬಿಟ್ಟು ಎಲ್ಲಾದ್ರಲ್ಲೂ ತೋರಿಸಿಲ್ಲ. ತೋರಿಸಾದ್ಮೇಲೆ ಹಾಗೆ ಕರಿತೀರಾ, ಹಿಂಗೆ ಕರಿತೀರಾ, ಅಲ್ಲಿ ಯಾಕಿಲ್ಲ, ಇಲ್ಲಿ ಯಾಕಿಲ್ಲ, ಆಳು ಮೂಳು ಕಡ್ಡಿ ಕಸ ಎಲ್ಲದ್ರ ಬಗ್ಗೆನೂ ಮಾತಾಡ್ತೀರಾ. ಸೊ ಮಾತಾಡೋರು ಇದ್ದೇ ಇರ್ತಾರೆ, ಅದನ್ನು ಹಿಂಗೆ ಕೇಳಿಸ್ಕೊಂಡು ಇಲ್ಲಿಂದ ಬಿಡಬೇಕಾಗುತ್ತೆ. ನನ್ನ ಪಾಲಿಸಿ ಅಷ್ಟೇನೆ, ಮಾತಾಡೋರಿಗೆ ತಲೆ ಕೆಡಿಸ್ಕೊಂಡ್ರೆ ಅವ್ರು ಯಾರೂ ಬರೋದಿಲ್ಲ. ಓಕೆನಾ? ನಮ್ಮವ್ರಿಗೆ ನಾವೇ ನೋಡಬೇಕು, ನಾವೇ ಆಗಬೇಕು. ಕಾಮೆಂಟ್ ಮಾಡೋರು ತೆರೆ ಹಿಂದೆ ನಿಂತ್ಕೊಂಡು ಕಾಮೆಂಟ್ ಮಾಡ್ತಾರೆ, ನಿಮ್ಮ ಮುಖ ಮೂತಿ ಏನೂ ಕಾಣಿಸಲ್ಲ ಇದರಲ್ಲಿ. ಹಂಗಿದ್ರು ಕಾಮೆಂಟ್ ಮಾಡ್ತೀರಾ, ಆ ಧೈರ್ಯಕ್ಕೆ ನಾವೇನು ಕಾಣಿಸ್ತೀವ ಅನ್ನೋ ಒಂದು ಧೈರ್ಯಕ್ಕೆ ಮಾಡ್ತೀರಾ. ಬಟ್ ಅದು ನಮಗೆ ಬೇಕಾಗಿಲ್ಲ ಅಷ್ಟೇನೆ. ನಾವು ಚೆನ್ನಾಗಿದ್ವಿ, ಮುಂದಕ್ಕೂ ಚೆನ್ನಾಗಿರ್ತೀವಿ. ದಟ್ಸ್ ಇಟ್. ಫ್ಯಾಮಿಲಿ ಅಂತಂದರೆ ಹಾಗೇನೆ, ತೋರಿಸಿದ್ರೆ ಮಾತ್ರ ಚೆನ್ನಾಗಿದ್ದೀವಿ, ಇದ್ದರೆ ಮಾತ್ರ ಇದ್ದೀವಿ, ಇಲ್ಲಾಂದರೆ ಅವ್ರು ಚೆನ್ನಾಗಿಲ್ಲ ಅನ್ನೋದು ನಿಮ್ಮ ಮೈಂಡ್ ಸೆಟ್ ಆದರೆ ಏನು ಮಾಡೋಕ್ಕೆ ಆಗಲ್ಲ ನನಗೆ. ಸೊ ಇದು ಒಂದು ಕ್ಲಾರಿಫೈ ಕೊಡಬೇಕಿತ್ತು ನಿಮ್ಮ ಜೊತೆ. ಹಾಗೆ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್, ಶೇರ್, ಕಾಮೆಂಟ್ ಮಾಡಿ. ದಯವಿಟ್ಟು ಒಬ್ರಿಗೆ ಹರ್ಟ್ ಮಾಡೋದನ್ನ ಮಾಡಬೇಡಿ. ಒಬ್ರಿಗೆ ಹರ್ಟ್ ಮಾಡಿ ನೀವು ಖುಷಿಯಾಗಿರ್ತೀನಿ ಅಂತ ಅನ್ಕೋಬೋದು. ನಿಮಗೆ ಖುಷಿನೂ ಆಗ್ಬೋದೇನೋ. ನನ್ನ ಒಂದು ಪಾಲಿಸಿ ಏನು ಅಂತಂದರೆ, ನಾನು ಯಾರ ವಿಷಯಕ್ಕೂ ತಲೆ ಹಾಕಲ್ಲ.
ಯಾರ ಮನೆ ವಿಷಯಕ್ಕೂ ಹೋಗಲ್ಲ. ಅವ್ರ ಲೈಫು ಅವ್ರಿಷ್ಟ, ಅವ್ರು ಚೆನ್ನಾಗಿರ್ತಾರೆ ಅಷ್ಟೇ, ಅವರೇ ನೋಡ್ಕೊಳ್ಳೋದು. ಮಾತಾಡಿದವ್ರು ಯಾರು, ಇಂಟರ್ಫಿಯರ್ ಆದವ್ರು ಯಾರೂ ಹೋಗಿ ನೋಡೋಕ್ಕೆ ಹೋಗಲ್ಲ. ಸೊ ನಂದು ಅದು ನನ್ನ ಪಾಲಿಸಿ ಅದು. ನನಗೆ ಆ ಥರ ಹೇಳ್ದವ್ರಿಗೂ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಕಾಮೆಂಟ್ ಆಗಲಿ ಇನ್ನೊಂದಾಗಲಿ ಹೇಳಿದ್ರು ಅದು ನನಗೆ ಬೇಕಾಗಿಲ್ಲ. ತಲೆ ಕೆಡಿಸ್ಕೊಂಡ್ರೆ ನಾನೇ ಕುಗ್ಗೋದು, ನಾನೇ ಡಿಪ್ರೆಷನ್ಗೆ ಹೋಗ್ಬೇಕಾಗುತ್ತೆ. ಬಟ್ ನಾನು ಚೆನ್ನಾಗಿರ್ಬೇಕಾದ್ರೆ ಇದ್ರ ಬಗ್ಗೆ ಎಲ್ಲ ಥಿಂಕ್ ಮಾಡೋ ನೆಸೆಸಿಟಿನೇ ಇಲ್ಲ. ಒಂದು 10 ಕಾಮೆಂಟ್ ಬಂತು ಅಂತಂದರೆ ಅದರಲ್ಲಿ ಮಿನಿಮಮ್ 1-2 ಆದ್ರೂ ಈ ಥರ ನಾನ್ಸೆನ್ಸ್ ಕಾಮೆಂಟ್ಗಳು ಬರುತ್ತೆ. ನನಗೆ ನಾರ್ಮಲಾಗಿ ಕೇಳಿರೋರಿಗೆ ನಾನು ಚೆನ್ನಾಗಿ ಆನ್ಸರ್ ಮಾಡ್ತೀನಿ. ಈ ರೀತಿ ಸುತ್ತಿ ಬಳಸಿ ಉಲ್ಟಾ ಪಲ್ಟಾ ಮಾಡಿದವ್ರಿಗೆ ನಂಗೆ ಇದೇ ಆನ್ಸರ್ಗಳು ಮಾಡೋದು. ಇದನ್ನು ನೋಡ್ತೀರಾ ಅಲ್ವಾ, ನೋಡಿ ಎಂಜಾಯ್ ಮಾಡಿ ಇದನ್ನು ಕೇಳಿಕೊಂಡು. ಸೊ ಇವತ್ತಿನ ವ್ಲಾಗ್ ಇಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್ ಬಾಯ್.